ಮತ್ತು ಸಾಕಷ್ಟು ದೊಡ್ಡ ಮಟ್ಟದ ಸುದ್ದಿ ಅಂತ ಹೇಳಿದ್ರೆ ಜನಿವಾರವನ್ನ ಬಿಚ್ಚಿಸಿ ಎಕ್ಸಾಮ್ ಅನ್ನ ಬರೆದಿರುವಂತದ್ದು. ಇದೇ ವಿಚಾರಕ್ಕೆ ನಿಮ್ಮ ರಿಪಬ್ಲಿಕನ್ ನಿರಂತರ ವರದಿಯನ್ನ ಪ್ರಸಾರ ಮಾಡಿತು. ಈಗ ನೊಂದ ವಿದ್ಯಾರ್ಥಿಗೆ ನ್ಯಾಯ ಸಿಗ್ತಾ ಇದೆ. ಜನಿವಾರ ತೆಗೆಸಿ ಸಿಇಟಿ ಪರೀಕ್ಷೆ ಬರೆಸಿರುವಂತಹ ಪ್ರಕರಣ ವಿಚಾರ. ನೊಂದ ವಿದ್ಯಾರ್ಥಿಗೆ ರಿಪಬ್ಲಿಕನ್ದಿಂದ ನ್ಯಾಯ ಇದು. ವಂಚಿತ ವಿದ್ಯಾರ್ಥಿಗೆ ರ್ಯಾಂಕಿಂಗ್ ಕೊಡಲು ವ್ಯವಸ್ಥೆ. ಕೆಇಎ ಕಾರ್ಯನಿರ್ವಾಹಕ ನಿರ್ದೇಶಕ ಪ್ರಸನ್ನ ಭರವಸೆಯನ್ನು ಕೊಟ್ಟಿದ್ದಾರೆ. ರಿಪಬ್ಲಿಕನ್ದೊಂದಿಗೆ ಮಾತನಾಡಿದ್ದಾರೆ ಪ್ರಸನ್ನ ಅವರು. ಗಣಿತ ವಿಷಯ ಬರೆಯದೆ ಹೋದರೂ ಕೂಡ ರ್ಯಾಂಕಿಂಗ್ ಅನ್ನ ಕೊಡಬಹುದು. ಎಂಜಿನಿಯರಿಂಗ್ ರ್ಯಾಂಕಿಂಗ್ ಕೊಡಲು ನಿಯಮ ಇದೆ ಇದರಲ್ಲಿ. ಅದರಂತೆ ವಿದ್ಯಾರ್ಥಿಗೆ ನ್ಯಾಯವನ್ನ ಕೊಡಿಸ್ತೀವಿ ಅಂತ ಪ್ರಸನ್ನ ಅವರು ಹೇಳ್ತಿದ್ದಾರೆ. ನಮ್ಮ ಜೊತೆಗೆ ಕೆಇಎ ಕಾರ್ಯನಿರ್ವಾಹಕ ನಿರ್ದೇಶಕ ಎಚ್ ಪ್ರಸನ್ನ ಇದರ ಬನ್ನಿ ಮಾತಾಡಿಸೋಣ. ಸರ್, 2 ಘಟನೆ ಇದೀಗ ಸಂಚಲನ ಮೂಡಿಸಿದೆ. ಒಂದು ಶಿವಮೊಗ್ಗ, ಒಂದು ಬೀದರ್. ನಿಮ್ ಫಸ್ಟ್ ರಿಯಾಕ್ಷನ್ ಹೇಳಿ ಸರ್. ಯಾಕಂದ್ರೆ ಜನಿವಾರ ವಿಚಾರವಾಗಿ ಇದೀಗ ಮಹಾಸಭಾ, ಬ್ರಾಹ್ಮಣ ಮಹಾಸಭಾ ಒಂದ್ ಕಡೆ ಆಕ್ರೋಶ ಹೊರಾಗ್ತಿದ್ದಾರೆ, ಸಂಘಟನೆಗಳು ಸಹ ಆಕ್ರೋಶ ಹೊರಾಗ್ತಿದ್ದಾರೆ, ಈ ಸರ್ಕಾರ ಮೇಲೆ ಆಕ್ರೋಶ ಹೊರಾಗ್ತಿದ್ದಾರೆ. ಏನಿರುತ್ತೆ ಸರ್ ಈ ಒಂದು ವಿಚಾರಕ್ಕೆ ಸರ್ ಅಂತ? ನಾವು ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರ ಸಾಮಾನ್ಯ ಪ್ರವೇಶ ಪರೀಕ್ಷೆಯನ್ನ ನಡೆಸುವಂತೆ ಎಲ್ಲ ಜಿಲ್ಲಾಧಿಕಾರಿಗಳಿಗೆ ಮಾರ್ಗದರ್ಶನವನ್ನ, ಮಾರ್ಗಸೂಚಿಗಳನ್ನ ಬಿಟ್ಟಿದ್ವಿ. ಪರೀಕ್ಷಾ ಕೇಂದ್ರಕ್ಕೆ ವಿದ್ಯಾರ್ಥಿಗಳು ಬರುವಂತಹ ಸಂದರ್ಭದಲ್ಲಿ ಯಾವ ರೀತಿ ವಸ್ತ್ರವನ್ನ ಹಾಕಿಕೊಂಡು ಬರಬೇಕು ಅನ್ನುವಂಥದ್ದು ಲಿಖಿತವಾಗಿ ಎಲ್ಲ ವಿದ್ಯಾರ್ಥಿಗಳಿಗೆ ಸಹ ನಾವು ವಾಟ್ಸಪ್ ಮೂಲಕ ಸಹ ಕಳಿಸಿದ್ವಿ. ಎಲ್ಲೂ ನಾವು ಜನಿವಾರವನ್ನ ತೆಗೆದು ಪರೀಕ್ಷಾ ಕೇಂದ್ರಕ್ಕೆ ಬರಬೇಕು ಅಂತ, ಪರೀಕ್ಷಾ ಕೇಂದ್ರದಲ್ಲಿ ಬಂದಂತ ಸಂದರ್ಭದಲ್ಲಿ ವಿದ್ಯಾರ್ಥಿಗಳ ಜನಿವಾರವನ್ನ ತೆಗೆಸಿ ಪರೀಕ್ಷಾ ಕೇಂದ್ರಕ್ಕೆ ಬಿಡಬೇಕು ಅನ್ನುವಂಥದ್ದು ನಮ್ಮ ನಿರ್ದೇಶನ ಅಲ್ಲ. ಶಿವಮೊಗ್ಗದಲ್ಲಿ ಮತ್ತೆ ಜನಿವಾರ ತೆಗೆದು ನೀವು ಒಳಗಡೆ ಹೋಗಬೇಕು ಅಂತೇಳಿ ವಿದ್ಯಾರ್ಥಿಗಳಿಗೆ ಹೇಳಿರುವಂತದ್ದು ತಪ್ಪು. ಆದ್ರೆ ವಿದ್ಯಾರ್ಥಿ ಫೈನಲಿ ತೆಗೆದೇ ಅವನು ಒಳಗಡೆ ಹೋಗಿ ಪರೀಕ್ಷೆ ಬರೆದಿದ್ದಾನೆ, ಸದ್ಯ ಪರೀಕ್ಷೆ ಅಂತೂ ಬರೆದಿದ್ದಾನೆ. ಆದ್ರೆ ಜನಿವಾರ ತೆಗೆದು ನೀವು ಹೋಗಬೇಕು ಅಂತ ಯಾರೋ ಗೇಟಲ್ಲಿ ಇರುವಂತ ಒಬ್ಬ ಸಿಬ್ಬಂದಿ ಹೇಳಿರೋದು ತಪ್ಪು. ಬೀದರಲ್ಲಿ ಫಸ್ಟ್ ದಿನ 2 ಪರೀಕ್ಷೆಯನ್ನ ಸುಚಿವೃತ್ ಕುಲಕರ್ಣಿ ಬರೆದಿದ್ದಾನೆ. ನಿನ್ನೆ ಮ್ಯಾಥ್ಸ್ ಪರೀಕ್ಷೆ ಬರೆಯುವಂತ ಸಂದರ್ಭದಲ್ಲಿ ಅವನಿಗೆ ನೀನು ಜನಿವಾರ ತೆಗೆದು ಒಳಗಡೆ ಹೋಗಬೇಕು ಅಂತ ಹೇಳಿದ್ರಂತೆ ಗೇಟಲ್ಲಿರುವಂತವರು. ಈ ವಾದ ವಿವಾದದಲ್ಲಿ ಅವನು ಮ್ಯಾಥ್ಸ್ ಪರೀಕ್ಷೆ ಬರೀದೆ ಮನೆಗೆ ಹೋಗಿದ್ದಾನೆ. ಮತ್ತೆ ಮಧ್ಯಾಹ್ನ ಬಂದಾಗ ಬಿಟ್ಟು ಬಯಾಲಜಿ ಬರೆದಿದ್ದಾರೆ ಅಂತ ಅದು ನಾವು ಡಾಟಾದಲ್ಲಿ ಚೆಕ್ ಮಾಡಿದ್ವಿ. ಅವನು PC-B ಮಾತ್ರ ಬರೆದಿದ್ದಾನೆ, ಎಂ ಬರೆದಿಲ್ಲ. ಈ 2 ವಿಚಾರಕ್ಕೆ ಸಂಬಂಧಪಟ್ಟಂತೆ ನಾನು ಮಾಧ್ಯಮದ ಮೂಲಕ ವಿನಂತಿ ಕೇಳುವಂತದ್ದು ಏನಂತಂದ್ರೆ, ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರ ರಾಜ್ಯ ಮಟ್ಟದಲ್ಲಿ ಎಲ್ಲಾ ಪರೀಕ್ಷೆಯ ಮಾರ್ಗಸೂಚಿಯನ್ನ ಕೊಟ್ಟು ಗೌಪ್ಯತಾ ಕಾರ್ಯಗಳನ್ನ ಮಾಡಿ ಜಿಲ್ಲೆ ಕಳಿಸುವಂತದ್ದು. ಜಿಲ್ಲಾ ಮಟ್ಟದಲ್ಲಿ ಪರೀಕ್ಷೆಯನ್ನ ನಮ್ಮ ಮಾರ್ಗಸೂಚಿಯಂತೆ ನಡೆಸಿ ಅದನ್ನ ಆನ್ಸರ್ ಶೀಟ್ ನಮಗೆ ಕೊಡುವಂತಹ ಜವಾಬ್ದಾರಿ DC ಅವರಿಗೆ ಇರುತ್ತೆ. ಈ ಗೇಟ್ ಅಲ್ಲಿ ಪರಿಶೀಲನೆ ಮಾಡುವಂತದ್ದು ಅದು ಎಲ್ಲದಕ್ಕೂ ಅವರ ಹಂತದಲ್ಲಿ ತರಬೇತಿ ಕೊಟ್ಟಿರ್ತಾರೆ. ನಾವು ಎಲ್ಲೂ ಜನಿವಾರವನ್ನ ತೆಗೆದು ಬರಬೇಕು ಅಂತೇಳಿ ನಾವು ಹೇಳಿಲ್ಲ. ಈಗ ಅದು ಬಹಳ ದೊಡ್ಡ ವಿವಾದ ಆಗ್ತಾ ಇದೆ ರಾಜ್ಯ ಮಟ್ಟದಲ್ಲಿ. ಬ್ರಾಹ್ಮಣ ಸಮಾಜದವರು ಪ್ರತಿಭಟನೆ ಮಾಡ್ತಾ ಇದ್ದಾರೆ ಅಂತೆಲ್ಲ ಹೇಳಿದ್ರಿ. ನಾನು ಇಡೀ ರಾಜ್ಯದಲ್ಲಿ 3,30,000 ವಿದ್ಯಾರ್ಥಿಗಳು ಅರ್ಜಿ ಸಲ್ಲಿಸಿದ್ರು. 3,12,000 ವಿದ್ಯಾರ್ಥಿಗಳು ಪರೀಕ್ಷೆಯನ್ನು ಬರೆದಿದ್ದಾರೆ. ಎಲ್ಲಾ ಜಾತಿ, ಎಲ್ಲಾ ಧರ್ಮದವರು ಸಹ ಪರೀಕ್ಷೆ ಬರೆದಿದ್ದಾರೆ. ಅದರಲ್ಲಿ ನಾವು ಯಾವುದೇ ಒಂದು ಜಾತಿಯ ವಿರುದ್ಧವಾಗಿ ಯಾವುದೇ ಮಾರ್ಗಸೂಚಿಗಳನ್ನ ನಾವು ಕೊಟ್ಟಿಲ್ಲ. ಅಲ್ಲಿ 775 ಸೆಂಟ್ರಲ್ಲಿ 554 ತಾಲೂಕು ಮತ್ತು ಜಿಲ್ಲಾ ಕೇಂದ್ರಗಳಲ್ಲಿ ಪರೀಕ್ಷೆ ನಡೆದಿದೆ. 775 ಪರೀಕ್ಷಾ ಕೇಂದ್ರದಲ್ಲಿ ಈ 2 ಪರೀಕ್ಷಾ ಕೇಂದ್ರಗಳಲ್ಲಿರುವಂತಹ ಗೇಟಲ್ಲಿ ಇರುವಂತಹ ಒಂದು ಸಿಬ್ಬಂದಿ ಮಾಡಿರುವಂತಹ ತಪ್ಪಿಗೆ ಸರ್ಕಾರದ ವಿರುದ್ಧ ದೂಷಣೆ ಮಾಡುವಂತದ್ದು ಸರಿಯಲ್ಲ. ಸಾಕಷ್ಟು ದೊಡ್ಡ ಮಟ್ಟದ ಸುದ್ದಿ ಅಂತ ಹೇಳಿದ್ರೆ ಜನಿವಾರವನ್ನ ಬಿಚ್ಚಿಸಿ ಎಕ್ಸಾಮ್ ಅನ್ನ ಬರೆದಿರುವಂತದ್ದು. ಇದೇ ವಿಚಾರಕ್ಕೆ ನಿಮ್ಮ ರಿಪಬ್ಲಿಕನ್ ನಿರಂತರ ವರದಿಯನ್ನ ಪ್ರಸಾರ ಮಾಡಿತು. ಈಗ ನೊಂದ ವಿದ್ಯಾರ್ಥಿಗೆ ನ್ಯಾಯ ಸಿಗ್ತಾ ಇದೆ. ಜನಿವಾರ ತೆಗೆಸಿ ಸಿಇಟಿ ಪರೀಕ್ಷೆ ಬರೆಸಿರುವಂತಹ ಪ್ರಕರಣ ವಿಚಾರ. ನೊಂದ ವಿದ್ಯಾರ್ಥಿಗೆ ರಿಪಬ್ಲಿಕನ್ದಿಂದ ನ್ಯಾಯ ಇದು. ವಂಚಿತ ವಿದ್ಯಾರ್ಥಿಗೆ ರ್ಯಾಂಕಿಂಗ್ ಕೊಡಲು ವ್ಯವಸ್ಥೆ. ಕೆಇಎ ಕಾರ್ಯನಿರ್ವಾಹಕ ನಿರ್ದೇಶಕ ಪ್ರಸನ್ನ ಭರವಸೆಯನ್ನು ಕೊಟ್ಟಿದ್ದಾರೆ. ರಿಪಬ್ಲಿಕನ್ದೊಂದಿಗೆ ಮಾತನಾಡಿದ್ದಾರೆ ಪ್ರಸನ್ನ ಅವರು. ಗಣಿತ ವಿಷಯ ಬರೆಯದೆ ಹೋದರೂ ಕೂಡ ರ್ಯಾಂಕಿಂಗ್ ಅನ್ನ ಕೊಡಬಹುದು. ಎಂಜಿನಿಯರಿಂಗ್ ರ್ಯಾಂಕಿಂಗ್ ಕೊಡಲು ನಿಯಮ ಇದೆ ಇದರಲ್ಲಿ. ಅದರಂತೆ ವಿದ್ಯಾರ್ಥಿಗೆ ನ್ಯಾಯವನ್ನ ಕೊಡಿಸ್ತೀವಿ ಅಂತ ಪ್ರಸನ್ನ ಅವರು ಹೇಳ್ತಿದ್ದಾರೆ. ನಮ್ಮ ಜೊತೆಗೆ ಕೆಇಎ ಕಾರ್ಯನಿರ್ವಾಹಕ ನಿರ್ದೇಶಕ ಎಚ್ ಪ್ರಸನ್ನ ಇದರ ಬನ್ನಿ ಮಾತಾಡಿಸೋಣ. ಸರ್, 2 ಘಟನೆ ಇದೀಗ ಸಂಚಲನ ಮೂಡಿಸಿದೆ. ಒಂದು ಶಿವಮೊಗ್ಗ, ಒಂದು ಬೀದರ್. ನಿಮ್ ಫಸ್ಟ್ ರಿಯಾಕ್ಷನ್ ಹೇಳಿ ಸರ್. ಯಾಕಂದ್ರೆ ಜನಿವಾರ ವಿಚಾರವಾಗಿ ಇದೀಗ ಮಹಾಸಭಾ, ಬ್ರಾಹ್ಮಣ ಮಹಾಸಭಾ ಒಂದ್ ಕಡೆ ಆಕ್ರೋಶ ಹೊರಾಗ್ತಿದ್ದಾರೆ, ಸಂಘಟನೆಗಳು ಸಹ ಆಕ್ರೋಶ ಹೊರಾಗ್ತಿದ್ದಾರೆ, ಈ ಸರ್ಕಾರ ಮೇಲೆ ಆಕ್ರೋಶ ಹೊರಾಗ್ತಿದ್ದಾರೆ. ಏನಿರುತ್ತೆ ಸರ್ ಈ ಒಂದು ವಿಚಾರಕ್ಕೆ ಸರ್ ಅಂತ? ನಾವು ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರ ಸಾಮಾನ್ಯ ಪ್ರವೇಶ ಪರೀಕ್ಷೆಯನ್ನ ನಡೆಸುವಂತೆ ಎಲ್ಲ ಜಿಲ್ಲಾಧಿಕಾರಿಗಳಿಗೆ
ಮಾರ್ಗದರ್ಶನವನ್ನ ಮಾರ್ಗಸೂಚಿಗಳನ್ನ ಬಿಟ್ಟಿದ್ವಿ. ಪರೀಕ್ಷಾ ಕೇಂದ್ರಕ್ಕೆ ವಿದ್ಯಾರ್ಥಿಗಳು ಬರುವಂತಹ ಸಂದರ್ಭದಲ್ಲಿ ಯಾವ ರೀತಿ ವಸ್ತ್ರವನ್ನ ಹಾಕಿಕೊಂಡು ಬರಬೇಕು ಅನ್ನುವಂಥದ್ದು ಲಿಖಿತವಾಗಿ ಎಲ್ಲ ವಿದ್ಯಾರ್ಥಿಗಳಿಗೆ ಸಹ ನಾವು ವಾಟ್ಸಪ್ ಮೂಲಕ ಸಹ ಕಳಿಸಿದ್ವಿ. ಎಲ್ಲೂ ನಾವು ಜನಿವಾರವನ್ನ ತೆಗೆದು ಪರೀಕ್ಷಾ ಕೇಂದ್ರಕ್ಕೆ ಬರಬೇಕು ಅಂತ, ಪರೀಕ್ಷಾ ಕೇಂದ್ರದಲ್ಲಿ ಬಂದಂತ ಸಂದರ್ಭದಲ್ಲಿ ವಿದ್ಯಾರ್ಥಿಗಳ ಜನಿವಾರವನ್ನ ತೆಗೆಸಿ ಪರೀಕ್ಷಾ ಕೇಂದ್ರಕ್ಕೆ ಬಿಡಬೇಕು ಅನ್ನುವಂಥದ್ದು ನಮ್ಮ ನಿರ್ದೇಶನ ಅಲ್ಲ. ಶಿವಮೊಗ್ಗದಲ್ಲಿ ಮತ್ತೆ ಜನಿವಾರ ತೆಗೆದು ನೀವು ಒಳಗಡೆ ಹೋಗಬೇಕು ಅಂತೇಳಿ ವಿದ್ಯಾರ್ಥಿಗಳಿಗೆ ಹೇಳಿರುವಂತದ್ದು ತಪ್ಪು. ಆದ್ರೆ ವಿದ್ಯಾರ್ಥಿ ಫೈನಲಿ ತೆಗಿದೆ ಅವನು ಒಳಗಡೆ ಹೋಗಿ ಪರೀಕ್ಷೆ ಬರೆದಿದ್ದಾನೆ, ಸದ್ಯ ಪರೀಕ್ಷೆ ಅಂತೂ ಬರೆದಿದ್ದಾನೆ. ಆದ್ರೆ ಜನಿವಾರ ತೆಗೆದು ನೀವು ಹೋಗಬೇಕು ಅಂತ ಯಾರೋ ಗೇಟ್ ಅಲ್ಲಿ ಇರುವಂತಹ ಒಬ್ಬ ಸಿಬ್ಬಂದಿ ಹೇಳಿರೋದು ತಪ್ಪು. ಬೀದರಲ್ಲಿ ಫಸ್ಟ್ ದಿನ 2 ಪರೀಕ್ಷೆಯನ್ನ ಸುಚಿವೃತ್ ಕುಲಕರ್ಣಿ ಬರೆದಿದ್ದಾನೆ. ನಿನ್ನೆ ಮ್ಯಾಥ್ಸ್ ಪರೀಕ್ಷೆ ಬರೆಯುವಂತ ಸಂದರ್ಭದಲ್ಲಿ ಅವನಿಗೆ ನೀನು ಜನಿವಾರ ತೆಗೆದು ಒಳಗಡೆ ಹೋಗಬೇಕು ಅಂತ ಹೇಳಿದ್ರಂತೆ ಗೇಟ್ ಅಲ್ಲಿ ಇರುವಂತವರು. ಈ ವಾದ ವಿವಾದದಲ್ಲಿ ಅವನು ಮ್ಯಾಥ್ಸ್ ಪರೀಕ್ಷೆ ಬರಿದೆ ಮನೆಗೆ ಹೋಗಿದ್ದಾನೆ. ಮತ್ತೆ ಮಧ್ಯಾಹ್ನ ಬಂದಾಗ ಬಿಟ್ಟು ಬಯಾಲಜಿ ಬರೆದಿದ್ದಾರೆ ಅಂತ ನಾವು ಡಾಟಾದಲ್ಲಿ ಚೆಕ್ ಮಾಡಿದ್ವಿ. ಅವನು PCB ಮಾತ್ರ ಬರೆದಿದ್ದಾನೆ, ಎಂ ಬರೆದಿಲ್ಲ. ಈ 2 ವಿಚಾರಕ್ಕೆ ಸಂಬಂಧಪಟ್ಟಂತೆ ನಾನು ಮಾಧ್ಯಮದ ಮೂಲಕ ವಿನಂತಿ ಕೇಳುವಂತದ್ದು ಏನಂತಂದ್ರೆ, ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರ ರಾಜ್ಯ ಮಟ್ಟದಲ್ಲಿ ಎಲ್ಲಾ ಪರೀಕ್ಷೆಯ ಮಾರ್ಗಸೂಚಿಯನ್ನ ಕೊಟ್ಟು ಗೌಪ್ಯತಾ ಕಾರ್ಯಗಳನ್ನ ಮಾಡಿ ಜಿಲ್ಲೆ ಕಳಿಸುವಂತದ್ದು. ಜಿಲ್ಲಾ ಮಟ್ಟದಲ್ಲಿ ಪರೀಕ್ಷೆಯನ್ನ ನಮ್ಮ ಮಾರ್ಗಸೂಚಿಯಂತೆ ನಡೆಸಿ ಅದನ್ನ ಆನ್ಸರ್ ಶೀಟ್ ನಮಗೆ ಕೊಡುವಂತಹ ಜವಾಬ್ದಾರಿ DC ಅವರಿಗೆ ಇರುತ್ತೆ. ಈ ಗೇಟ್ ಅಲ್ಲಿ ಪರಿಶೀಲನೆ ಮಾಡುವಂತದ್ದು ಅದು ಎಲ್ಲದಕ್ಕೂ ಅವ್ರ ಹಂತದಲ್ಲಿ ತರಬೇತಿ ಕೊಟ್ಟಿರ್ತಾರೆ. ನಾವು ಎಲ್ಲೂ ಜನಿವಾರವನ್ನ ತೆಗೆದು ಬರಬೇಕು ಅಂತೇಳಿ ನಾವು ಹೇಳಿಲ್ಲ. ಈಗ ಅದು ಬಹಳ ದೊಡ್ಡ ವಿವಾದ ಆಗ್ತಾ ಇದೆ ರಾಜ್ಯ ಮಟ್ಟದಲ್ಲಿ. ಬ್ರಾಹ್ಮಣ ಸಮಾಜದವರು ಪ್ರತಿಭಟನೆ ಮಾಡ್ತಾ ಇದ್ದಾರೆ ಅಂತೆಲ್ಲ ಹೇಳಿದ್ರಿ. ನಾನು ಇಡೀ ರಾಜ್ಯದಲ್ಲಿ 3,30,000 ವಿದ್ಯಾರ್ಥಿಗಳು ಅರ್ಜಿ ಸಲ್ಲಿಸಿದ್ರು. 3,12,000 ವಿದ್ಯಾರ್ಥಿಗಳು ಪರೀಕ್ಷೆಯನ್ನು ಬರೆದಿದ್ದಾರೆ. ಎಲ್ಲಾ ಜಾತಿ ಎಲ್ಲಾ ಧರ್ಮದವರು ಸಹ ಪರೀಕ್ಷೆ ಬರೆದಿದ್ದಾರೆ. ಅದರಲ್ಲಿ ನಾವು ಯಾವುದೇ ಒಂದು ಜಾತಿಯ ವಿರುದ್ಧವಾಗಿ ಯಾವುದೇ ಮಾರ್ಗಸೂಚಿಗಳನ್ನ ನಾವು ಕೊಟ್ಟಿಲ್ಲ. ಅಲ್ಲಿ 775 ಸೆಂಟ್ರಲ್ಲಿ 554 ತಾಲೂಕು ಮತ್ತು ಜಿಲ್ಲಾ ಕೇಂದ್ರಗಳಲ್ಲಿ ಪರೀಕ್ಷೆ ನಡೆದಿದೆ. 775 ಪರೀಕ್ಷಾ ಕೇಂದ್ರದಲ್ಲಿ ಈ 2 ಪರೀಕ್ಷಾ ಕೇಂದ್ರಗಳಲ್ಲಿರುವಂತಹ ಗೇಟ್ ಅಲ್ಲಿ ಇರುವಂತಹ ಒಂದು ಸಿಬ್ಬಂದಿ ಮಾಡಿರುವಂತಹ ತಪ್ಪಿಗೆ ಸರ್ಕಾರದ ವಿರುದ್ಧ ದೂಷಣೆ ಮಾಡುವಂತದ್ದು ಸರಿಯಲ್ಲ. ಸಾಕಷ್ಟು ದೊಡ್ಡ ಮಟ್ಟದ ಸುದ್ದಿ ಅಂತ ಹೇಳಿದ್ರೆ ಜನಿವಾರವನ್ನ ಬಿಚ್ಚಿಸಿ ಎಕ್ಸಾಮ್ ಅನ್ನ ಬರೆದಿರುವಂತದ್ದು. ಇದೇ ವಿಚಾರಕ್ಕೆ ನಿಮ್ಮ ರಿಪಬ್ಲಿಕನ್ ನಿರಂತರ ವರದಿಯನ್ನ ಪ್ರಸಾರ ಮಾಡಿತು. ಈಗ ನೊಂದ ವಿದ್ಯಾರ್ಥಿಗೆ ನ್ಯಾಯ ಸಿಗ್ತಾ ಇದೆ. ಜನಿವಾರ ತೆಗೆಸಿ CET ಪರೀಕ್ಷೆ ಬರೆಸಿರುವಂತಹ ಪ್ರಕರಣ ವಿಚಾರ. ನೊಂದ ವಿದ್ಯಾರ್ಥಿಗೆ ರಿಪಬ್ಲಿಕನ್ದಿಂದ ನ್ಯಾಯ ಇದು. ವಂಚಿತ ವಿದ್ಯಾರ್ಥಿಗೆ ರ್ಯಾಂಕಿಂಗ್ ಕೊಡಲು ವ್ಯವಸ್ಥೆ. KEA ಕಾರ್ಯನಿರ್ವಾಹಕ ನಿರ್ದೇಶಕ ಪ್ರಸನ್ನ ಭರವಸೆಯನ್ನ ಕೊಟ್ಟಿದ್ದಾರೆ. ರಿಪಬ್ಲಿಕನ್ದೊಂದಿಗೆ ಮಾತನಾಡಿದ್ದಾರೆ ಪ್ರಸನ್ನ ಅವರು. ಗಣಿತ ವಿಷಯ ಬರೆಯದೆ ಹೋದ್ರೂ ಕೂಡ ರ್ಯಾಂಕಿಂಗ್ ಅನ್ನ ಕೊಡಬಹುದು. ಎಂಜಿನಿಯರಿಂಗ್ ರ್ಯಾಂಕಿಂಗ್ ಕೊಡಲು ನಿಯಮ ಇದೆ ಇದರಲ್ಲಿ. ಅದರಂತೆ ವಿದ್ಯಾರ್ಥಿಗೆ ನ್ಯಾಯವನ್ನ ಕೊಡಿಸ್ತೀವಿ ಅಂತ ಪ್ರಸನ್ನ ಅವರು ಹೇಳ್ತಿದ್ದಾರೆ. ನಮ್ಮ ಜೊತೆಗೆ KEA ಕಾರ್ಯನಿರ್ವಾಹಕ ನಿರ್ದೇಶಕ ಪ್ರಸನ್ನ ಇದ್ದಾರೆ. ಬನ್ನಿ ಮಾತಾಡ್ಸೋಣ. ಸರ್, 2 ಘಟನೆ ಇದೀಗ ಸಂಚಲನ ಮೂಡಿಸಿದೆ. ಒಂದು ಶಿವಮೊಗ್ಗ, ಒಂದು ಬೀದರ್. ನಿಮ್ ಫಸ್ಟ್ ರಿಯಾಕ್ಷನ್ ಹೇಳಿ ಸರ್. ಯಾಕಂದ್ರೆ ಜನಿವಾರ ವಿಚಾರವಾಗಿ ಇದೀಗ ಮಹಾಸಭಾ, ಬ್ರಾಹ್ಮಣ ಮಹಾಸಭಾ ಒಂದ್ ಕಡೆ ಆಕ್ರೋಶ ಹೊರಾಗ್ತಿದ್ದಾರೆ, ಸಂಘಟನೆಗಳು ಸಹ ಆಕ್ರೋಶ ಹೊರಾಗ್ತಿದ್ದಾರೆ, ಈ ಸರ್ಕಾರ ಮೇಲೆ ಆಕ್ರೋಶ ಹೊರಾಗ್ತಿದ್ದಾರೆ. ಏನ್ ಹೇಳ್ತಾರೆ ಸರ್ ಈ ಒಂದು ವಿಚಾರಕ್ಕೆ ಸರ್ ಅಂತ? ನಾವು ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರ ಸಾಮಾನ್ಯ ಪ್ರವೇಶ ಪರೀಕ್ಷೆಯನ್ನ ನಡೆಸುವಂತೆ ಎಲ್ಲ ಜಿಲ್ಲಾಧಿಕಾರಿಗಳಿಗೆ ಮಾರ್ಗದರ್ಶನವನ್ನ ಮಾರ್ಗಸೂಚಿಗಳನ್ನ ಬಿಟ್ಟಿದ್ವಿ. ಪರೀಕ್ಷಾ ಕೇಂದ್ರಕ್ಕೆ ವಿದ್ಯಾರ್ಥಿಗಳು ಬರುವಂತಹ ಸಂದರ್ಭದಲ್ಲಿ ಯಾವ ರೀತಿ ವಸ್ತ್ರವನ್ನ ಹಾಕಿಕೊಂಡು ಬರಬೇಕು ಅನ್ನುವಂಥದ್ದು ಲಿಖಿತವಾಗಿ ಎಲ್ಲ ವಿದ್ಯಾರ್ಥಿಗಳಿಗೆ ಸಹ ನಾವು ವಾಟ್ಸಪ್ ಮೂಲಕ ಸಹ ಕಳಿಸಿದ್ವಿ. ಎಲ್ಲೂ ನಾವು ಜನಿವಾರವನ್ನ ತೆಗೆದು ಪರೀಕ್ಷಾ ಕೇಂದ್ರಕ್ಕೆ ಬರಬೇಕು ಅಂತ, ಪರೀಕ್ಷಾ ಕೇಂದ್ರದಲ್ಲಿ ಬಂದಂತ ಸಂದರ್ಭದಲ್ಲಿ ವಿದ್ಯಾರ್ಥಿಗಳ ಜನಿವಾರವನ್ನ ತೆಗೆಸಿ ಪರೀಕ್ಷಾ ಕೇಂದ್ರಕ್ಕೆ ಬಿಡಬೇಕು ಅನ್ನುವಂಥದ್ದು ನಮ್ಮ ನಿರ್ದೇಶನ ಅಲ್ಲ. ಶಿವಮೊಗ್ಗದಲ್ಲಿ ಮತ್ತೆ ಜನಿವಾರ ತೆಗೆದು ನೀವು ಒಳಗಡೆ ಹೋಗಬೇಕು ಅಂತೇಳಿ ವಿದ್ಯಾರ್ಥಿಗಳಿಗೆ ಹೇಳಿರುವಂತದ್ದು ತಪ್ಪು. ಆದ್ರೆ ವಿದ್ಯಾರ್ಥಿ ಫೈನಲಿ ತೆಗಿದೆ ಅವನು ಒಳಗಡೆ ಹೋಗಿ ಪರೀಕ್ಷೆ ಬರೆದಿದ್ದಾನೆ, ಸದ್ಯ ಪರೀಕ್ಷೆ ಅಂತೂ ಬರೆದಿದ್ದಾನೆ. ಆದ್ರೆ ಜನಿವಾರ ತೆಗೆದು ನೀವು ಹೋಗಬೇಕು ಅಂತ ಯಾರೋ ಗೇಟ್ ಅಲ್ಲಿ ಇರುವಂತಹ ಒಬ್ಬ ಸಿಬ್ಬಂದಿ ಹೇಳಿರೋದು ತಪ್ಪು. ಬೀದರಲ್ಲಿ ಫಸ್ಟ್ ದಿನ 2 ಪರೀಕ್ಷೆಯನ್ನ ಸುಚಿವೃತ್ ಕುಲಕರ್ಣಿ ಬರೆದಿದ್ದಾನೆ. ನಿನ್ನೆ ಮ್ಯಾಥ್ಸ್ ಪರೀಕ್ಷೆ ಬರೆಯುವಂತ ಸಂದರ್ಭದಲ್ಲಿ ಅವನಿಗೆ ನೀನು ಜನಿವಾರ ತೆಗೆದು ಒಳಗಡೆ ಹೋಗಬೇಕು ಅಂತ ಹೇಳಿದ್ರಂತೆ ಗೇಟ್ ಅಲ್ಲಿ ಇರುವಂತವರು. ಈ ವಾದ ವಿವಾದದಲ್ಲಿ ಅವನು ಮ್ಯಾಥ್ಸ್ ಪರೀಕ್ಷೆ ಬರಿದೆ ಮನೆಗೆ ಹೋಗಿದ್ದಾನೆ. ಮತ್ತೆ ಮಧ್ಯಾಹ್ನ ಬಂದಾಗ ಬಿಟ್ಟು ಬಯಾಲಜಿ ಬರೆದಿದ್ದಾರೆ ಅಂತ ನಾವು ಡಾಟಾದಲ್ಲಿ ಚೆಕ್ ಮಾಡಿದ್ವಿ. ಅವನು PCB ಮಾತ್ರ ಬರೆದಿದ್ದಾನೆ, ಎಂ ಬರೆದಿಲ್ಲ. ಈ 2 ವಿಚಾರಕ್ಕೆ ಸಂಬಂಧಪಟ್ಟಂತೆ ನಾನು ಮಾಧ್ಯಮದ ಮೂಲಕ ವಿನಂತಿ ಕೇಳುವಂತದ್ದು ಏನಂತಂದ್ರೆ,
ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರ ರಾಜ್ಯ ಮಟ್ಟದಲ್ಲಿ ಎಲ್ಲಾ ಪರೀಕ್ಷೆಯ ಮಾರ್ಗಸೂಚಿಯನ್ನ ಕೊಟ್ಟು ಗೌಪ್ಯತಾ ಕಾರ್ಯಗಳನ್ನ ಮಾಡಿ ಜಿಲ್ಲೆ ಕಳಿಸುವಂತದ್ದು. ಜಿಲ್ಲಾ ಮಟ್ಟದಲ್ಲಿ ಪರೀಕ್ಷೆಯನ್ನ ನಮ್ಮ ಮಾರ್ಗಸೂಚಿಯಂತೆ ನಡೆಸಿ ಅದನ್ನ ಆನ್ಸರ್ ಶೀಟ್ ನಮಗೆ ಕೊಡುವಂತಹ ಜವಾಬ್ದಾರಿ ಡಿಸಿ ಅವರಿಗೆ ಇರುತ್ತೆ. ಈ ಗೇಟ್ ಅಲ್ಲಿ ಪರಿಶೀಲನೆ ಮಾಡುವಂತದ್ದು ಅದು ಎಲ್ಲದಕ್ಕೂ ಅವರ ಹಂತದಲ್ಲಿ ತರಬೇತಿ ಕೊಟ್ಟಿರ್ತಾರೆ. ನಾವು ಎಲ್ಲೂ ಜನಿವಾರವನ್ನ ತೆಗೆದು ಬರಬೇಕು ಅಂತೇಳಿ ನಾವು ಹೇಳಿಲ್ಲ. ಈಗ ಅದು ಬಹಳ ದೊಡ್ಡ ವಿವಾದ ಆಗ್ತಾ ಇದೆ ರಾಜ್ಯ ಮಟ್ಟದಲ್ಲಿ. ಬ್ರಾಹ್ಮಣ ಸಮಾಜದವರು ಪ್ರತಿಭಟನೆ ಮಾಡ್ತಾ ಇದ್ದಾರೆ ಅಂತೆಲ್ಲ ಹೇಳಿದ್ರಿ. ನಾನು ಇಡೀ ರಾಜ್ಯದಲ್ಲಿ 3,30,000 ವಿದ್ಯಾರ್ಥಿಗಳು ಅರ್ಜಿ ಸಲ್ಲಿಸಿದ್ರು. 3,12,000 ವಿದ್ಯಾರ್ಥಿಗಳು ಪರೀಕ್ಷೆಯನ್ನು ಬರೆದಿದ್ದಾರೆ. ಎಲ್ಲಾ ಜಾತಿ ಎಲ್ಲಾ ಧರ್ಮದವರು ಸಹ ಪರೀಕ್ಷೆ ಬರೆದಿದ್ದಾರೆ. ಅದರಲ್ಲಿ ನಾವು ಯಾವುದೇ ಒಂದು ಜಾತಿಯ ವಿರುದ್ಧವಾಗಿ ಯಾವುದೇ ಮಾರ್ಗಸೂಚಿಗಳನ್ನ ನಾವು ಕೊಟ್ಟಿಲ್ಲ. ಅಲ್ಲಿ 775 ಸೆಂಟ್ರಲ್ಲಿ 554 ತಾಲೂಕು ಮತ್ತು ಜಿಲ್ಲಾ ಕೇಂದ್ರಗಳಲ್ಲಿ ಪರೀಕ್ಷೆ ನಡೆದಿದೆ. 775 ಪರೀಕ್ಷಾ ಕೇಂದ್ರದಲ್ಲಿ ಈ 2 ಪರೀಕ್ಷಾ ಕೇಂದ್ರಗಳಲ್ಲಿರುವಂತಹ ಗೇಟ್ ಅಲ್ಲಿ ಇರುವಂತಹ ಒಂದು ಸಿಬ್ಬಂದಿ ಮಾಡಿರುವಂತಹ ತಪ್ಪಿಗೆ ಸರ್ಕಾರದ ವಿರುದ್ಧ ದೂಷಣೆ ಮಾಡುವಂತದ್ದು ಸರಿಯಲ್ಲ.